ನಾನೆಂಬ ಅಹಂಕಾರ ತೋರಿದಲ್ಲಿ ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಜ್ಞಾನಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಅರುಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಈ ವಚನವು 12ನೇ ಶತಮಾನದ ಶರಣರ ಅನುಭವದ ಆಳವಾದ ನುಡಿ. ನಾನು ಎಂಬ ಅಹಂಕಾರವು ಮನುಷ್ಯನ ಅಧಃಪತನಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಅಲ್ಲಮಪ್ರಭುಗಳು ಗುಹೇಶ್ವರನ ಸಾಕ್ಷಿಯಾಗಿ ಅತ್ಯಂತ ಶಕ್ತಿಯುತವಾಗಿ ವಿವರಿಸಿದ್ದಾರೆ. ನಾನೆಂಬ ಅಹಂಕಾರ ತೋರಿದಲ್ಲಿ ವ್ಯಕ್ತಿಯಲ್ಲಿ ನಾನು ದೊಡ್ಡವನು, ನನಗೆ ಎಲ್ಲವೂ ಗೊತ್ತು, ನನ್ನಿಂದಲೇ ಎಲ್ಲವೂ ನಡೆಯುತ್ತಿದೆ ಎಂಬ ಅಹಂಕಾರ ಅಥವಾ ಗರ್ವ ತಲೆ ಎತ್ತಿದಾಗ ಇದು ವಿನಾಶದ ಮೊದಲ ಹೆಜ್ಜೆ. ಜಗತ್ತಿನ ಕೇಂದ್ರ ನಾನೇ ಎಂಬ ಭ್ರಮೆ ಹುಟ್ಟಿದ ತಕ್ಷಣ ಸತ್ಯದ ಅರಿವು ಮಸುಕಾಗುತ್ತದೆ. ಅಟಮಟ ಕುಟಿಲ ಕುಹಕವೆಂಬ ಬಿರುಗಾಳಿ ಹುಟ್ಟಿತ್ತು. ಅಹಂಕಾರ ಬಂದ ಕೂಡಲೇ ಅಟಮಟ, ಗೊಂದಲ, ಅಸ್ಥಿರತೆ, ಕುಟಿಲ, ವಕ್ರಬುದ್ಧಿ, ಮೋಸ ಮತ್ತು ಕುಹಕ, ಕಪಟ, ವ್ಯಂಗ್ಯ, ಛೇಡಿಸುವಿಕೆ ಎಂಬ ನಕಾರಾತ್ಮಕ ಗುಣಗಳ ಬಿರುಗಾಳಿ ಪ್ರಾರಂಭವಾಗುತ್ತದೆ. ಅಹಂಕಾರವು ಏಕಾಂಗಿಯಾಗಿ ಬರುವುದಿಲ್ಲ, ಅದು ತನ್ನ ಜೊತೆ ಹಲವಾರು ದುರ್ಗುಣಗಳನ್ನು ಕರೆತರುತ್ತದೆ. ಮನಸ್ಸಿನ ಶಾಂತಿ ಕದಡುತ್ತದೆ, ಆಲೋಚನೆಗಳು ವಕ್ರವಾಗುತ್ತವೆ ಮತ್ತು ವ್ಯಕ್ತಿಯ ವರ್ತನೆ ಕಪಟದಿಂದ ಕೂಡಿರುತ್ತದೆ. ಈ ದುರ್ಗುಣಗಳು ಬಿರುಗಾಳಿಯಂತೆ ಮನಸ್ಸನ್ನು ಆವರಿಸಿಕೊಳ್ಳುತ್ತವೆ. ಆ ಬಿರುಗಾಳಿ ಹುಟ್ಟಲೊಡನೆ ಜ್ಞಾನಜ್ಯೋತಿ ಕೆಟ್ಟಿತ್ತು. ಈ ನಕಾರಾತ್ಮಕ ಬಿರುಗಾಳಿ ಬೀಸುತ್ತಿದ್ದಂತೆ ನಮ್ಮಲ್ಲಿರುವ ಜ್ಞಾನದ ದೀಪ ಅಥವಾ ವಿವೇಕದ ಬೆಳಕು ಆರಿಹೋಗುತ್ತದೆ. ಅಹಂಕಾರ ಮತ್ತು ಅದರಿಂದ ಹುಟ್ಟಿದ ದುರ್ಗುಣಗಳ ಗದ್ದಲದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ವಿವೇಕ ಅಥವಾ ಆಧ್ಯಾತ್ಮಿಕ ಅರಿವು ನಾಶವಾಗುತ್ತದೆ. ಬೆಳಕು ಇಲ್ಲದ ಕೋಣೆಯಂತೆ ಮನಸ್ಸು ಕತ್ತಲಲ್ಲಿ ಮುಳುಗುತ್ತದೆ. ಜ್ಞಾನಜ್ಯೋತಿ ಕೆಡಲೊಡನೆ ನಾ ಬಲ್ಲೆ ಬಲ್ಲಿದರೆಂಬ ಅರುಹಿರಿಯರೆಲ್ಲರೂ ತಾಮಸಕ್ಕೊಳಗಾಗಿ ಸೀಮೆದಪ್ಪಿ ಕೆಟ್ಟರು ಕಾಣ ಗುಹೇಶ್ವರ. ಜ್ಞಾನದ ಬೆಳಕು ಆರಿದ ತಕ್ಷಣ ನನಗೆ ಎಲ್ಲವೂ ಗೊತ್ತು ಎಂದು ತಿಳಿದುಕೊಂಡಿದ್ದ ದೊಡ್ಡ ದೊಡ್ಡ ಜ್ಞಾನಿಗಳು, ಹಿರಿಯರು ಸಹ ತಾಮಸ ಅಂದರೆ ಅಜ್ಞಾನ, ಕತ್ತಲೆ, ಕೆಟ್ಟ ಗುಣಕ್ಕೆ ಒಳಗಾಗಿ ತಮ್ಮ ಮಿತಿಯನ್ನು ಮೀರಿ ಕೆಟ್ಟು ಹೋಗುತ್ತಾರೆ. ಅಹಂಕಾರವು ಕೇವಲ ಸಾಮಾನ್ಯ ಜನರನ್ನಷ್ಟೇ ಅಲ್ಲ, ಜ್ಞಾನಿಗಳನ್ನು ಬಿಡುವುದಿಲ್ಲ. ನಾನು ಬಲ್ಲೆ ಎಂಬ ಅಹಂಕಾರವೇ ಅವರನ್ನು ತಾಮಸದ ಕಡೆಗೆ ತಳ್ಳುತ್ತದೆ. ಅವರು ತಮ್ಮ ಸೀಮೆ ಅಂದರೆ ನೈತಿಕ ಅಥವಾ ಆಧ್ಯಾತ್ಮಿಕ ಮಿತಿಯನ್ನು ಮೀರಿದಾಗ ಅವರ ಜ್ಞಾನದ ಬೆಲೆ ಶೂನ್ಯವಾಗುತ್ತದೆ. ಕೊನೆಯಲ್ಲಿ ಅವರು ಸಂಪೂರ್ಣವಾಗಿ ನಾಶವಾಗುತ್ತಾರೆ. ಈ ವಚನವು ಅಹಂಕಾರದ ಭೀಕರ ಪರಿಣಾಮದ ಬಗ್ಗೆ ನೀಡಿದ ಎಚ್ಚರಿಕೆಯ ಗಂಟೆ. ಅಹಂಕಾರವು ಸರ್ವನಾಶಕ್ಕೆ ನಾಂದಿ ಹಾಡುತ್ತದೆ. ಅದು ಮೊದಲು ನಮ್ಮ ವಿವೇಕವನ್ನು ನಾಶ ಮಾಡುತ್ತದೆ, ನಂತರ ನಮ್ಮನ್ನು ದುರ್ಗುಣಗಳಿಗೆ ದಾಸರನ್ನಾಗಿ ಮಾಡುತ್ತದೆ. ಅಂತಿಮವಾಗಿ ಎಷ್ಟೇ ದೊಡ್ಡ ಜ್ಞಾನಿಗಳಾದರೂ ಸಹ ಅಹಂಕಾರಕ್ಕೆ ಮಣಿದರೆ ಪತನ ಖಚಿತ. ಆದ್ದರಿಂದ ನಾನು ಎಂಬ ಭಾವವನ್ನು ತೊರೆದು ವಿನಮ್ರರಾಗಿ ಬಾಳಬೇಕು ಎಂಬುದು ಈ ವಚನದ ಆಳವಾದ ಸಂದೇಶವಾಗಿದೆ.